ಬೆಂಗಳೂರಿನಲ್ಲಿ ಇಂದು ಆರಂಭವಾದ 3 ದಿನಗಳ ಬೆಂಗಳೂರು ಟೆಕ್ ಶೃಂಗಸಭೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಮುಂದೆ ಎಂಬುದು ಈಗ ಎನ್ನುವುದು ಈ ಶೃಂಗಸಭೆಯ ಧ್ಯೇಯವಾಗಿದೆ. ನಂತರ ಪ್ರಧಾನಿ ಸರ್ಕಾರದ ಯೋಜನೆಗಳು ಕಡತಗಳಿಂದ ಹೊರಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ವೇಗದಲ್ಲಿ ಕಾರ್ಯಗತವಾಗಿ ಜನರ ಜೀವನವನ್ನು ಬದಲಾಯಿಸುವಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ವದ್ದಾಗಿದೆ. ಭಾರತ ವಿಶ್ವದ ಬೃಹತ್ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು, ಈ ಯಶಸ್ಸಿನ ಹಿಂದೆಯೂ ತಂತ್ರಜ್ಞಾನದ ಅತಿದೊಡ್ಡ ಪಾತ್ರವಿದೆ ಎಂದರು. To leap ahead in the information era, we have the best minds as well as the biggest markets. Our local tech solutions have the potential to go global. India is at a sweet spot. It is time for tech solutions that are designed in India but deployed for the world. Friends, our policy decisions are always aimed at liberalizing tech and innovations industry. Recently, as you might have heard, we have eased ಉತ್ತಮ ಸೇವೆಯ ವಿತರಣೆಗಾಗಿ ಕೇಂದ್ರ ಸರ್ಕಾರ ದತ್ತಾಂಶ ವಿಶ್ಲೇಷಣೆಯ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿದೆ ಎಂದ ಅವರು, ಇಂಟರ್ನೆಟ್ 25 ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದಿತು. ವರದಿಗಳ ರೀತ್ಯ ಇಂಟರ್ನೆಟ್ ಸಂಪರ್ಕ ಇತ್ತೀಚೆಗೆ 750 ದಶಲಕ್ಷದ ಗಡಿ ದಾಟಿದೆ. ಈ ಸಂಖ್ಯೆಯ ಪೈಕಿ ಅರ್ಧದಷ್ಟು ಕಳೆದ 4 ವರ್ಷಗಳಲ್ಲಿ ಸೇರ್ಪಡೆಯಾಗಿದೆ ಎಂದು ನುಡಿದರು. ಇಂದು ತಂತ್ರಜ್ಞಾನ ಜನರ ಜೀವನದ ಭಾಗವಾಗಿದೆ ಎಂದ ಅವರು, ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತದ ಬೃಹತ್ ಜನಸಂಖ್ಯೆಗೆ ಲಸಿಕೆಯನ್ನು ಹಾಕುವ ಸಾಮರ್ಥ್ಯ ಪಡೆದುಕೊಂಡಿದ್ದರೆ ಅದರಲ್ಲಿ ತಂತ್ರಜ್ಞಾನದ ಪಾತ್ರವಿದೆ. ಭಾರತ ಎಲ್ಲ ರಂಗದಲ್ಲೂ ತಂತ್ರಜ್ಞಾನ ಅಳವಡಿಕೆಗೆ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ ಪ್ರಧಾನಿ, ಹ್ಯಾಕಥಾನ್ ಇನ್ಕ್ಯುಬೇಷನ್ ಕೇಂದ್ರಗಳ ಯಶಸ್ಸಿನ ಬಗ್ಗೆಯೂ ಪ್ರಸ್ತಾಪಿಸಿದರು. ಯುವ ಮನಸ್ಸುಗಳು ಒಗ್ಗೂಡಿ ಪ್ರಮುಖ ಸವಾಲುಗಳಿಗೆ ಹ್ಯಾಕಥಾನ್ನಲ್ಲಿ ಪರಿಹಾರ ನೀಡಿರುವುದನ್ನು ಶ್ಲಾಘಿಸಿದರು. ಭಾರತ ನವೋದ್ಯಮಗಳಿಗೆ ಉತ್ತೇಜನ ನೀಡಿದ್ದು, ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಪ್ರತಿಭೆಗಳು ದೇಶದಲ್ಲಿ ಹೊರಹೊಮ್ಮುತ್ತಿವೆ. ಜಾಗತಿಕ ಲಾಕ್ಡೌನ್, ಅಂತಾರಾಷ್ಟ್ರೀಯ ಪ್ರಯಾಣ ನಿರ್ಬಂಧದಿಂದಾಗಿ ಜನರು ಕಾರ್ಯಸ್ಥಳಕ್ಕೆ ಹೋಗಲಾರದೆ ಮನೆಯಲ್ಲೇ ಉಳಿಯುವಂತಾಯಿತು. ಆದರೆ ಈ ಸಂದರ್ಭದಲ್ಲಿ ನಮ್ಮ ತಂತ್ರಜ್ಞಾನ ವಲಯದ ಸಂಕಲ್ಪ ಹೊರಬಂತು. ಎಲ್ಲ ಸಮಸ್ಯೆಗೂ ತಾಂತ್ರಿಕ ಪರಿಹಾರ ಒದಗಿಸಲು ಪ್ರಯತ್ನಿಸಿತು. ಕೋವಿಡ್-19 ಸಾಂಕ್ರಾಮಿಕ ರಸ್ತೆಯ ಒಂದು ತಿರುವು ಹೊರತು ರಸ್ತೆಯ ಕೊನೆಯಲ್ಲ ಎಂಬುದನ್ನು ದೇಶ ನಿರೂಪಿಸಿತು ಎಂದು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. Where everyone can host their digital payment products and plug in digital payments. This empowered many products. Last month, recorded more than 2 billion transactions. We are doing something similar in the National Digital Health Mission. Some of you may have also heard about the Swamitva scheme. It is an ambitious scheme to give land titles to millions of people in our rural areas. This will also be achieved through technology like drones. This will not only bring an end to many disputes, but also empower people. Once the property rights are given, technology solution can ensure prosperity. Friends, technology is setting the pace for the defense sector to evolve. Earlier, wars were determined by who had better horses and elephants. Then came the era of firepower. Now, technology is playing a very important role in global conflicts. From software to drones to UAVs, technology is redefining the defense sector. Friends,
With the rapid increase of tech use, data protection as well as cyber security become very, very important. Our youth can play a big role in devising robust cyber security solutions. Lighting of the lamp. International ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 2020 indeed goes global. Participating in BTS 2020. ಈ ಸಂದರ್ಭದಲ್ಲಿ ಅವರು India is one of ದೇಶೀಯ the ತಂತ್ರಜ್ಞಾನದ ಮೇಲೆ ಗಮನ ಹರಿಸಿ ಮತ್ತು ಬೇರು ಮಟ್ಟದ ನಾವೀನ್ಯತೆಗೆ ಉತ್ತೇಜನ ನೀಡುವುದರೊಂದಿಗೆ ಆತ್ಮನಿರ್ಭರ ಭಾರತದ ಸಾಕಾರಕ್ಕೆ ಪ್ರಧಾನಿಯವರು ಕರೆ ನೀಡಿದ್ದು, ಕರ್ನಾಟಕ ತನ್ನ ಜನಸ್ನೇಹಿ ನೀತಿಗಳ ಮೂಲಕ ಇದನ್ನು ಸಾಧಿಸುತ್ತದೆ ಎಂದರು. ಬೆಂಗಳೂರು ಟೆಕ್ ಶೃಂಗದಲ್ಲಿ 25 ರಾಷ್ಟ್ರಗಳು ಭಾಗವಹಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದ ಅವರು, ಭಾರತ ತ್ವರಿತವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟ್ರವಾಗಿದ್ದು, ಪ್ರಸ್ತುತ ವಿಶ್ವದ ಅತಿದೊಡ್ಡ ಆರ್ಥಿಕತೆಯ ಪೈಕಿ 6ನೇ ಶ್ರೇಯಾಂಕ ಪಡೆದಿದೆ. ಕೋವಿಡ್-19 ಸಂಕಷ್ಟದ ನಡುವೆಯೂ ಡಿಜಿಟಲ್ ಪರಿವರ್ತನೆ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಪ್ರಧಾನಿಯವರು ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರವಾಗುವ ಸಂಕಲ್ಪ ಮಾಡಿದ್ದು, ಕರ್ನಾಟಕ ಸರ್ಕಾರ ಕೇಂದ್ರದ ಈ ಸಂಕಲ್ಪಕ್ಕೆ ಶ್ರಮಿಸಲಿದೆ ಎಂದು ತಿಳಿಸಿದರು. Government of Karnataka pledges sincerely participate in Government of India's vision towards this. We are keen on making Karnataka the most attractive destination for investment, particularly for high-end technologies. Karnataka is one of the most progressive startup ecosystems in India. 4 out of 7 of the Indian startups that become unicorns in the year 2020 are from Bangalore. Government of Karnataka has taken a number of steps to enhance the overall business environment of the state. ಕೇಂದ್ರದ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಜಾಗತಿಕವಾಗಿ ಆವರಿಸಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆ ನಾವು ಅನೇಕ ಸವಾಲುಗಳನ್ನು ದಾಟಿ ಬಂದಿದ್ದು, ಇದೀಗ ಆರ್ಥಿಕತೆಯ ಬೆಳವಣಿಗೆಯತ್ತ ದೃಷ್ಟಿ ಹರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಕೂಡ ಪ್ರಮುಖ ಕೊಡುಗೆ ನೀಡುತ್ತಿದೆ ಎಂದರು. ಆರ್ಥಿಕತೆಯ ಚೇತರಿಕೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಜಾಗತಿಕ ಉತ್ಪಾದನಾ ಹಬ್ಬವಾಗಿ ದೇಶ ಪರಿವರ್ತನೆ ಕಂಡುಕೊಳ್ಳುತ್ತಿದೆ. ಮೊಬೈಲ್ ಕ್ಷೇತ್ರ ಸೇರಿದಂತೆ ದೇಶದಲ್ಲಿ ಉತ್ಪಾದನಾ ವಲಯದ ಆದ್ಯತೆಗೆ ಗಮನ ಹರಿಸಲಾಗಿದೆ ಎಂದು ಹೇಳಿದರು. You can do to promote the cause of gig economy in India, in which Bengaluru again has to play a very, very crucial role. One more reform we have done, which you need to recognize, the change in the labor laws of India. And there is a separate chapter on gig economy to promote operations as far as labor operations are concerned in that sector. Some of the key policies. ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ದೇಶದ ಒಟ್ಟು ಹೂಡಿಕೆಯಲ್ಲಿ ಕರ್ನಾಟಕವೇ ಶೇಕಡ 42% ಹೂಡಿಕೆಯನ್ನು ಹೊಂದಿದೆ. 64 ವಿವಿಧ ಹಂತದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಸುಮಾರು 1,16,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಬಂಡವಾಳ ಹೂಡಿಕೆಯಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಿದ್ದೇವೆ. ವಿದೇಶಿ ಬಂಡವಾಳ ಹೂಡಿಕೆ ಆಕರ್ಷಿಸುವುದರ ಜೊತೆಗೆ ಕೊರೋನಾ ಸೃಷ್ಟಿಸುವ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸರ್ಕಾರ ಮತ್ತು ಕೈಗಾರಿಕೆಗಳು ಕೂಡಿಕೊಂಡು ಉತ್ತಮ ಪ್ರಗತಿಯೆಡೆಗೆ ದಾಪುಗಾಲು ಇಡುತ್ತಿವೆ ಎಂದರು. Garnered highest FDI among all states in the country for the period of April-June 2020. Though we are living through one of the most trying times of our lifetimes, we see lots of opportunities in this crisis. Both the government and industries are innovating to meet such challenges. Karnataka was one of the first few states to understand the global economic impact of the current massive geopolitical shift. This large-scale societal. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಕಳೆದ 3 ದಶಕಗಳಲ್ಲಿ ಬೆಂಗಳೂರು ಸಾಕಷ್ಟು ಅಭಿವೃದ್ಧಿಗೊಂಡಿದ್ದು, ಜಾಗತಿಕ ಕೈಗಾರಿಕೆಗಳ ಹಬ್ಬವಾಗಿ ಪರಿವರ್ತನೆಗೊಂಡಿದೆ. ಕೈಗಾರಿಕೆಗಳ ಬೆಳವಣಿಗೆ ಜೊತೆಗೆ ಐಟಿ-ಬಿಟಿ ಕ್ಷೇತ್ರದ ಅಭಿವೃದ್ಧಿ, ಕೌಶಲ್ಯಾಭಿವೃದ್ಧಿಗೆ ಒತ್ತು ನೀಡಿರುವುದಲ್ಲದೆ ಜಿಲ್ಲೆಗಳ ನಡುವೆ ಸುಗಮ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಉಡಾನ್ ಯೋಜನೆ ಮೂಲಕ ವಿಮಾನ ಸೌಲಭ್ಯ ಕಲ್ಪಿಸಲಾಗಿದೆ.
4G, 5G ಸೇರಿದಂತೆ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಸಾಕಷ್ಟು ಸುಧಾರಣೆ ತರಲಾಗಿದೆ ಎಂದು ತಿಳಿಸಿದರು. Karnataka Innovation Authority, Karnataka Digital Economy Mission, Bengaluru Elite Biotech Park, Beyond Bengaluru Initiative and many more. Centers of excellence in advanced technology such as artificial intelligence, IoT, machine learning, cyber security and agri-innovation have been established. There are also 30 new age incubation centers and many technology business incubators as well. We have also been implementing many successful schemes including the popular Elevate and Elevate Unnati. ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಸ್ಟಾರ್ಟ್ಅಪ್ ಕಂಪನಿಗಳ ಆರಂಭಕ್ಕೆ ಕರ್ನಾಟಕ ಸೂಕ್ತ ಸ್ಥಳವಾಗಿದ್ದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಅವಕಾಶಗಳು ಇಲ್ಲಿವೆ ಎಂದು ಹೇಳಿದರು. I think technology has been the savior for us in this pandemic. For Karnataka, this has also unleashed a huge potential for startup companies to imagine what the future looks like. It has also opened up a large number of exciting cutting-edge opportunities for various technology sectors, from AI, data analytics, to CRISPR gene editing technologies and other cutting-edge technologies that are helping us. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್, ಸ್ವಿಸ್ ಒಕ್ಕೂಟದ ಉಪಾಧ್ಯಕ್ಷ ಗೈ ಪರ್ಮೆಲಿನ್, ಉದ್ಯಮದ ನಾಯಕರು, ತಂತ್ರಜ್ಞರು, ಸಂಶೋಧಕರು, ನಾವೀನ್ಯಕಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತದ ಶಿಕ್ಷಣ ತಜ್ಞರು ಸಹ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. Holds the keys to new science, medical research, reducing carbon emissions, addressing global climate change. It's now at the forefront of foreign policy, security and defence. It's pushing us to new frontiers in civil liberty.